ಒಂದೇನಾದರೂ ಒಂದು ಕನಸು ಇದ್ದೇ ಇರುತ್ತೆ, ಈ ಒಂದು ಸೆಲೆಬ್ರಿಟಿಗೆ ನಾನು ಹಾಡು ಬರೀಬೇಕು ಅನ್ನೋವಂಥದ್ದು ನಿಮಗೇನಾದರೂ ಇದೆಯಾ? ನನಗೇನಿಲ್ಲ ರೀ ಮೇಡಮ್, ಯಾರೇ ಅದಂಥದ್ದು ಇಲ್ಲವೇ ಇಲ್ಲ ಮೇಡಮ್. ನಾನು ಯಾವುದನ್ನು ದೊಡ್ಡ ಮಟ್ಟದಾಗ ನೋಡೋದೇ ಇಲ್ಲ ಮೇಡಮ್. ವಾವ್ ಅಮೇಝಿಂಗ್, ಹೌದಾ ಇದು ಅದ್ಭುತ ಅಷ್ಟೇ. ಅದು ಅವರಿಗೆ ಬರಬೇಕು ಇವರಿಗೆ ಬರ್ಬೇಕಂತೇನಿಲ್ಲ ನೋಡಿರಿ ಮೇಡಮ್. ನಂಗೆ ಇವು ದರ್ಶನ್ ಸರ್ ನಾವು ಬರೆಯೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಫ್ಯಾನ್ ಮೇಡ್ ಸಾಂಗ್ ಮಾಡಿಬಿಡ್ತೀನಿ. ನಾನೇ ಮ್ಯೂಸಿಕ್ ಬರೋದು, ನಾನೇ ಲಿರಿಕ್ಸ್ ಬರೋದು, ನಾನೇ ಹಾಡ್ಬಿಡ್ತೀನಿ. ಕ್ರಾಂತಿಗೆ ನಾನೇ ಬರೆದಿದ್ದೆ, ಕಾಟೇರಿಗೆ ನಾನೇ ಬರೋದು, ನಾನೇ ರಿಲೀಸ್ ಮಾಡಿಬಿಟ್ಟೆ. ಅಂಥದ್ದೇನು ಅಂಥ ಉತ್ಸಾಹ ಏನಿಲ್ಲ. ಅವು ಬೇರೆ ಬರಬೇಕನ್ನೋದೇನು ಕನಸಿಲ್ಲ ಮೇಡಮ್. ಬಟ್ ಒಳ್ಳೆ ಹಾಡುಗಳನ್ನ ಜನಗಳಿಗೆ ಇನ್ನೂ ಸರಳವಾಗಿ ಇದ್ದು ಯಾರು ಬರೀಲಾರ್ದಂಗೆ ಬರೋದು ಮುಟ್ಟಿಸ್ಬೇಕು ಅನ್ನೋದು ಆಸೆ ಐತೆ ಮೇಡಮ್. ಅಷ್ಟೇ, ಅಂಥ ಆಸೆ ಐತೆ. ಇನ್ಯಾರು ಬರಿಬೇಕನ್ನೋದು ಏನಿಲ್ಲ ರೀ ಮೇಡಮ್. ಜೀವನದಲ್ಲಿ ಎಲ್ಲನೂ ಲೈಟಾಗಿ ತಗೋತಾ ಇದ್ದೀರಾ ಅಷ್ಟೇ. ಹಂಗೆ ಎಲ್ಲ ನೋಡಿಬಿಟ್ಟಿವಿ ಮೇಡಮ್, ಭಾಳ ನೋಡಿಬಿಟ್ಟಿವಿ, ಅನುಭವಿಸ್ಬಿಟ್ಟಿವಿ ಎಲ್ಲನೂ. ಒಂದು ಎಪಿಕ್ ಮೂಮೆಂಟಲ್ಲಿ ಅಥವಾ ತುಂಬ ದೊಡ್ಡ ಮಟ್ಟದಾಗ ಅವಮಾನಗಳು ಸೋಲುಗಳೆಲ್ಲ ನೋಡಿದಾಗ ಇನ್ನು ಎದಕ್ಕೆ ಬೇಕು ಹೇಳ್ರಿ ನಂಗೆ ಆಗ್ಬಿಡುತ್ತೆ. ಏನು ಅವ್ರಿಗೂ ಅದು ಸಹಜನೇ, ನಮಗೂ ಅದು ಸಹಜನೇ. ಅವ್ರಿಗೆ ನಾವು ಸಣ್ಣವ್ರು ಕಾಣ್ತೀವಿ ಅಂದ್ರೆ ನಮಗೂ ಅವ್ರು ಸಣ್ಣವರೇ, ಹೌದಲ್ಲ ರೀ? ನಮ್ಮನ್ನು ಅವ್ರು ದೊಡ್ಡವ್ರಂಗೆ ನೋಡಿದ್ರೆ ನಮಗೂ ಅವ್ರು ದೊಡ್ಡವ್ರೆ. ಅವ್ರು ದೊಡ್ಡವರು. ಅದಕ್ಕೆ ಒಂದು ಮಾತು ಹೇಳ್ತಾರೆ ರೀ, ನೀರಿಗೆ ಹತ್ತಿರ ಇರಬೇಕು, ದೊರೆಗೆ ದೂರ ಇರ್ಬೇಕಂತ್ರಿ. ನೋಡ್ರಿ ಎಷ್ಟು ಚಂದ ಐತೆ ಮಾತು. ನೀರಿಗೆ ಹತ್ತಿರ ಇರಬೇಕು, ದೊರೆಗೆ ದೂರ ಇರಬೇಕು, ದೊಡ್ಡವರಿಂದ ದೂರ ಇರಬೇಕು ಮೇಡಮ್. ಚಲೋ ಅದು. ಯಾಕಂದ್ರೆ ನೀರನ್ನು ಒಂದು ಸುಳು ಗೊತ್ತಾಗುತ್ತಾ, ಒಂದು ಪ್ರವಾಹ ಬರಕತ್ತೈತೆ, ಒಂದು ಸುಳಿ ಹತ್ತೈತೆ ಅಂತ ಹೇಳುತ್ತಾ. ಬಟ್ ದೊಡ್ಡವ್ರು ಹಂಗಲ್ಲ ರೀ, ಯಾವಾಗ ಹೆಂಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ದೊರೆಗೆ ದೂರ ಇರಬೇಕು, ನೀರಿಗೆ ಹತ್ತಿರ ಇರ್ಬೇಕಂತ್ರಿ ಅಷ್ಟೇ. ನನಗೆ ಗೊತ್ತಿಲ್ಲ ರೀ ಮೇಡಮ್, ಅದು ಅವ್ರವರು ಅಲ್ಲ. ಹತ್ರಾಗ 5 ಮಂದಿ ದೊಡ್ಡವ್ರು ಆಗಿರ್ಬೋದು ಮೇಡಮ್, ಹತ್ರಾಗ 3 ಮಂದಿ ದೊಡ್ಡವ್ರು ಆಗಿರ್ಬೋದು. ಬಟ್ 7 ಮಂದಿ ಪಾಪ ಅವ್ರು ಎಲ್ಲಿದಾರ ಅನ್ನೋದು ಗೊತ್ತಿರೋಂಗಿಲ್ಲ. ಸೊ ಹಂಗಾಗಿ ಒಂದು ಆಲದ ಮರದ ಕೆಳಗಡೆ ಇನ್ನೊಂದು ಆಲದ ಮರ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅವರಿಗೆ ನಾವೇನಾದರೂ ಅವ್ರಿಗೆ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ ಅಂದ್ರೆ ಅವ್ರಿಗೆ ಅಭದ್ರತೆ ಕಾಡುತ್ತೆ. ನಾನು ಅನುಭವಿಸಿದ್ದೀನಿ, ಹತ್ತಿರದಿಂದ ನೋಡಿ ಅನುಭವಿಸಿದ್ದೀನಿ. ನಾವು ಅವ್ರಿಗಿನ ಅದು ಸರ್ ಹಂಗಲ್ರಿ, ಚೂರು ಹಿಂಗೆ ಮಾಡಿದ್ರೆ ಹೆಂಗಿರುತ್ತಂದ್ರೆ ಅವ್ರ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗುತ್ತೆ. ಏನು ಜಾಸ್ತಿ ಮಾತಾಡಕತ್ತೀನಲ್ಲಪ್ಪ ಇವನು ಅಂತಾರೆ. ಇದೆಲ್ಲ ಅಂದಾಗ ಎದಕ್ಕೆ ಬೇಕು ಹೇಳ್ರಿ ಮೇಡಮ್? ಇದು ಅವಾಗಿತ್ತು ರೀ ಮೇಡಮ್ ಎಲ್ಲದು ಹಿಂದಿನ ಕಾಲದಾಗ ಅಂದ್ರೆ ಒಂದು ಸ್ವಲ್ಪ 10 ವರ್ಷ ಹಿಂದಕ್ಕೆ ಹೋದ್ರೆ ಅಥವಾ 15 ವರ್ಷ ಹಿಂದಕ್ಕೆ ಹೋದ್ರೆ ಒಬ್ಬ ಸಂಗೀತಗಾರರು ಹೆಂಗಿರ್ಬೇಕು, ಅವ್ರು ಅವಕಾಶ ಕೊಡ್ಬೇಕು, ಇವ್ರು ಕ್ಯಾಸೆಟ್ ಮಾಡಬೇಕು ಹಂಗೆ ರೀ. ಇವಾಗ ಏನು ಹೇಳ್ರಿ ಮೇಡಮ್, ಯಾರೊಬ್ಬನು ಕಳ್ಳೆಕಾಯಿ ಮಾರೋನು ಸಿಂಗರ್ ಆಗ್ಬಿಡ್ತಾನೆ ವೈರಲ್. ನೀವೇ ಬಂದ ತಕ್ಷಣ ಹೇಳ್ತಿದ್ರಿ ಈ ರೀಲ್ಸ್ ದುನಿಯಾ, ಯೂಟ್ಯೂಬ್ ದುನಿಯಾ, ಯಾರು ಹಿಂಗೆ ಬೇಕಾರೆ ಆಗ್ಬಿಡ್ತಾರೆ. ಈಗ ಇವ್ರ ಹಾಡೇ ಇಟ್ಟಾಗಬೇಕಂತ ಮ್ಯಾಂಡೇಟ್ರಿನೇ ಇಲ್ಲ, ಜನಗಳಿಗೆ ಇಷ್ಟ ಆಯ್ತಾ ತೊಗೋತಾರೆ. ಅಂದ್ರೆ ಹೇಳ್ರಿ ಮೇಡಮ್, ಸಂಗೀತಕ್ಕೆ ಸ್ವರ ಬೇಕು ರೀ. ಹಂಗೆ ಹೇಳಕತ್ತೀರಿ. ಹೌದು. ಈಗ ಎಲ್ಲ ಮ್ಯೂಸಿಕ್ ಅದರಲ್ಲೇ ತೊಗೊಂಡ್ಬಿಡ್ತಾರೆ. ಸಾಫ್ಟ್ವೇರ್ ಬಂದಿದ್ದಲ್ಲ ರೀ, ಅದೇ ಆಟೋಮೆಟಿಕ್ ಏನಂತಾರೆ, ಯಾರು ಬೋದು AI ಬಂದದ್ರಿ. ಮತ್ತು ಅದು ಆಟೋಮೆಟಿಕ್ ಅದು ಮೆಲೋಡಿನ್ ಮಾಡಿಬಿಡ್ತಾರೆ, ಪಿಚ್ ಕರೆಕ್ಷನ್ ಮಾಡಿಬಿಡ್ತಾರೆ, ಆಗ್ಬಿಡುತ್ತೆ. ನೀವು ಹೇಳಿದ್ದು ಕರೆಕ್ಟ್. ಹಂಗಂದ್ರೆ ಹಂಗೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ದೊಡ್ಡವ್ರ ಹಾಡೇ ಇಟ್ಟಾಗಬೇಕನ್ನೋದಿಲ್ಲ ರೀ. ಈಗ ಯಾವುದೋ ನೋಡು, ಕಳ್ಳೆಕಾಯಿ ಮರೋರು ಆಗ್ಬೋದು, ತರಕಾರಿ ಮರೋ ಸಿಂಗರ್ ಆಗ್ಬಿಡ್ತಾನೆ. ಲಿರಿಕ್ಸ್ ಚೆನ್ನಾಗಿತ್ತು, ಜನಗಳಿಗೆ ಇಷ್ಟ ಆಯ್ತು ಅಂದ್ರೆ ಇನ್ಸ್ಟೆಂಟಾಗಿ ಇಷ್ಟ ಆಗ್ಬಿಡುತ್ತೆ ಮೇಡಮ್. ಬಟ್ ಅದನ್ನು ಹೆಂಗೆ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅನ್ನೋದು ಜವಾಬ್ದಾರಿ. ಅದಕ್ಕೊಂದು ಸ್ವಲ್ಪ ಸಂಗೀತ ಗೊತ್ತಿರಬೇಕು, ಅದಕ್ಕೊಂದು ಸ್ವಲ್ಪ ಸಮಾಜಕ್ಕೆ ಕಳಿ ಇರಬೇಕು. ಆವಾಗ ನೀವು ನೋಡಿರಿ, ಈ ಹಾಡು ಇಟ್ಟಾಗ್ಬಿಡುತ್ತೆ ನನಗೆ. ಈಗ ನೆಕ್ಸ್ಟ್ ಹೆಂಗಂದ್ರೆ ತಲೆಗೆ 10 ಉಳಿತಾ ಇರುತ್ತೆ ನನಗೆ. ಈಗ ನೆಕ್ಸ್ಟ್ ಅದೇ ಥರ ಮಾಡಬೇಕು, ಇಲ್ಲ ಬೇರೆ ಥರ ಮಾಡಬೇಕು, ಅದ್ರ ಮೇಲೆ ಕುಂತು ವರ್ಕ್ ಮಾಡೋದು. ಮತ್ತೆ ಹಂಗೆ ಮಾಡಿದ್ರೆ ಒಂದು ಸ್ವಲ್ಪ ಏನು ಸಸ್ಟೇನ್ ಆಗ್ಬೋದು ರೀ. ಆಸಕ್ತಿ ಇದೆ ಮೇಡಮ್, ನಾನು ಅದೇ ನೋಡ್ತೀನಿ ರೀ. ಆಸಕ್ತಿ ಐತ್ರಿ, ಅದು ಹುಡುಕೊಂಡು ಹೋಗಿಲ್ಲ ರೀ. ಇನ್ನೂ ಆಸಕ್ತಿ ಹುಡ್ಕೊಂಡು ಹೋಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಶಾರ್ಟ್ ಮೂವೀಸ್ ಮಾಡಿಬಿಡ್ತೀವಿ. ದೊಡ್ಡ ಪಾತ್ರಗಳು ಮಾಡೋಕ್ಕಾಗಲ್ಲ, ನಾವು ಚಿಕ್ಕ ಕ್ಯಾಮ್ರಾ ಇಟ್ಕೊಂಡು ನಾವೇ ಮಾಡಿಬಿಡ್ತೀವಿ. ಪೊಲೀಸ್ ಆಗೋದು, ಕಳ್ಳ ಆಗೋದು, ಒಬ್ಬ ರಾಜಕೀಯ ವ್ಯಕ್ತಿ ಆಗೋದು, ಈ ಥರ ಆಗಿ ಶಾರ್ಟ್ ಮೂವೀಸ್ ಎಲ್ಲ ನಾವೇ ಮಾಡ್ತಾಯಿದ್ದೀವಿ ಮೇಡಮ್. ಶಾರ್ಟ್ ಮೂವೀಸ್ ಮಾಡ್ಕೊಂಡೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ಈಗ ನಾವು ರೀಸೆಂಟಾಗಿ ಲಾಸ್ಟ್ ಬಾಲ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಮೇಡಮ್. ಅದರಲ್ಲಿ ನಾನು ಕ್ರಿಕೆಟರು. ನನಗೊಂದು ಆಸೆ ಇತ್ತು ಕ್ರಿಕೆಟಾಗಿ ಒಂದು ಸಿನಿಮಾ ಮಾಡ್ಬೇಕಂತ. ಅಲ್ಲಿ ದೊಡ್ಡವ್ರ ಮಟ್ಟದಾಗ ಹೋಗಿ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ನಾವೇ ಮಾಡಿಬಿಟ್ವಿ ಒಂದು ಟೀಮ್ ಕಟ್ಟಿ. ಸೊ ಹಂಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗಿದೆ ಮೇಡಮ್, ಎಷ್ಟು ಸುಮಾರು ಜನಗಳ ಹೊಟ್ಟೆ ಹಸುವನ್ನು ನೀಗಿಸೈತೆ, ಕನಸನ್ನು ಸಾಕಾರಗೊಳಿಸೈತೆ, ಅವರ ಇಷ್ಟಾರ್ಥಗಳನ್ನ ಈಡೇರಿಸೈತೆ. ಅದು ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಮೇಡಮ್. ಅದರಿಂದ ನಾವು ಹಿಂಗೆ ಮಾಡ್ಕೈತೀವಿ ರೀ. ಇಲ್ಲಕ್ಕಂದ್ರೆ ನಾವು ಮತ್ತೆ ಎಲ್ಲಿರೋರು ಅಲ್ಲೇ ಇರ್ತಿದ್ವಿ.